ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಿಚ್ಚ ಸುದೀಪ್ ಅವರು ಡಾಗ್ ಸತೀಶ್ ಅವ್ರಿಗೆ ಗುಮ್ಮಿದ್ರು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಗಿಚ್ಚು ಗಿಲಿಗಿಲಿ ತಂಡದಿಂದ ಒಂದು ಆಕ್ಟ್ ಇತ್ತು. ಸೊ ಆ ಆಕ್ಟ್ ಅಲ್ಲಿ ತುಕಾಲಿ ಸಂತೋಷ್ ಅವರು ಡಾಗ್ ಸತೀಶ್ ಅವರಿದ್ರೆ ಅನಾಕ್ಟ್ ಮಾಡಿದ್ರು. ಇದಾದ ನಂತರ ಅಂದ್ರೆ ಈ ಒಂದು ಡ್ರಾಮಾ ಆದ ನಂತರ ತುಕಾಲಿ ಸಂತೋಷ್ ಅವ್ರ ಜೊತೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರು. ಸೊ ಈ ಸೀಸನ್ ಅಲ್ಲಿ ಡಾಗ್ ಸತೀಶ್ ಅವ್ರ ತರ ಯಾರು ಎನಾಕ್ಟ್ ಮಾಡ್ತಾರೋ ಅವ್ರೇನಾದ್ರೂ ಚೆನ್ನಾಗಿ ಮಾಡಿದ್ರೆ ಅವರು ಇವಾಗ ಹಾಕೊಂಡಿರುವಂತಹ ಒಂದು ಗಾಗಲ್ಸ್ ನ ಕೊಟ್ಬಿಡ್ತಾರೆ ಅಂತ ಹೇಳಿದ್ರು. ಈ ತರ ಒಂಥರ ಬೇರೆ ರೀತಿನೇ ಹೇಳಿದ್ರು ಸುದೀಪ್ ಸರ್ ಅವರು. ಅದಾದ ನಂತರ ಇನ್ನ ಒಂದ್ ಮಾತನ್ನ ಹೇಳ್ತಾರೆ, ಏನು ಅಂತಂದ್ರೆ ಬಿಗ್ ಬಾಸ್ ಪೇಜ್ ಗೆ ನಮ್ಮ ಡಾಗ್ ಸತೀಶ್ ಅವ್ರ ಕಡೆಯಿಂದ ಆಲ್ಮೋಸ್ಟ್ 11 ಮಿಲಿಯನ್ಸ್ ವ್ಯೂಸ್ ಹೋಗಿದೆ ಜಾಸ್ತಿ. ಸೊ ಇವರಿಂದಾನೇ ನಮ್ಮ ಬಿಗ್ ಬಾಸ್ ಪೇಜ್ ಗೆ ಇಷ್ಟೊಂದು ಕ್ರೆಡಿಟ್ಸ್ ಆಗಿದೆ ಅಂತ ಹೇಳಿದ್ರು. ಅದಾದ ನಂತರ ಬಿಗ್ ಬಾಸ್ ಇಷ್ಟೂ ಸೀಸನ್ಸ್ ಗಳಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಬಂದಿದ್ದಂತಹ ಪೇಮೆಂಟ್ ಡಾಗ್ ಸತೀಶ್ ಅವ್ರು ಬಂದು ಒಂದು ಸತಿ ಹ್ಯಾಂಡ್ ಶೇಕ್ ಕೊಟ್ಟಿದ ತಕ್ಷಣ ಅದೆಲ್ಲವೂ ಡಬಲ್ ಆಗ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅಂತ ಒಂದೇ ಮಾತು ಹೇಳ್ತಾರೆ. ಅದಾದ ನಂತರ ಡಾಗ್ ಸತೀಶ್ ಅವರು ಒಂದ್ಸತಿ ಕಿಚ್ಚ ಸುದೀಪ್ ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಿದ್ಮೇಲೆ ಕಿಚ್ಚ ಸುದೀಪ್ ಅವರು ಅವ್ರವ್ರ ಕೈಯಿಂದ ಅವ್ರ ಮನೆಯಲ್ಲಿರುವಂತಹ ಪೆಟ್ನ ಮುಟ್ಟೆ ಇಲ್ವಂತೆ. ಯಾಕಂತ ಅಂದ್ರೆ ಅವ್ರು 1 ಕೋಟಿ ನಾಯಿನ ತಗೊಂಡ್ಬೇಕು ಅಂತ, ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ ಒಂದ್ ಮಾತನ್ನ ಹೇಳ್ತಾರೆ. ಅದಾದ್ಮೇಲೆ ಇನ್ನ ಒಂದ್ ವಿಷಯ ಹೇಳ್ತಾರೆ. ಅವಾಗ ಡಾಗ್ ಸತೀಶ್ ಅವ್ರು ಬಂದ್ಬಿಟ್ಟು, ಇಲ್ಲ ಗಾಗಲ್ಸ್ ಕೊಡಲ್ಲ, ನಂದು ಫ್ರೇಮ್ ತುಂಬಾ ದೊಡ್ಡದಿದೆ, ಈ ತರ ಎಲ್ಲೂ ಸಿಗೋದಿಲ್ಲ, ಅದಕ್ಕಾಗಿ ನನ್ ಕಾರ್ ಒಂದ್ ಶರ್ಟ್ ಟಿ ಶರ್ಟ್ ಇದೆ ಅದನ್ನ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಅಂದಾಗ ಕಿಚ್ಚ ಸುದೀಪ್ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ತುಕಾಲಿ ಸಂತೋಷ್ ಅವರು ನಮ್ ಸೀಸನ್ ಕಂಟೆಸ್ಟೆಂಟ್, ಅವರು ತುಂಬಾ ಸಿಂಪ್ಲಿಸಿಟಿಯಿಂದಾನೇ ಬೆಳೆದಿದ್ದಾರೆ, ಏನ್ ಬೇಡ ಅಂತ ಅನ್ಬಿಡ್ತಾರೆ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ತುಕಾಲಿ ಸಂತೋಷ್ ಅವರು ತುಂಬಾ ಖುಷಿ ಪಡ್ತಾರೆ. ಈ ಖುಷಿ ಪಟ್ಟ ನಂತರ ಹಾಗೆ ಡಾಗ್ ಸಂತೋಷ್ ಅವರು ಸುಮ್ನೆ ನಗ್ತಾ ಹಾಗೆ ಸುಮ್ನಾಗ್ತಾರೆ. ಸೊ ಈ ಒಂದು ಮೂಲಕ ಕಿಚ್ಚ ಸುದೀಪ್ ಅವರು ಡಾಗ್ ಸತೀಶ್ ಅವ್ರಿಗೆ ಗುಮ್ಮಿದ್ರು ಅಂತಾನೆ ಹೇಳ್ಬೋದು. ಸೊ ಇನ್ನಷ್ಟು ಲೈವ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.